ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಂಗನಾಥ್ ರಾಜಪ್ಪ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಕ್ಕೆ ಬಂದಿರೋ ವಿಷಯ ಏನಂತ ಹೇಳಿದ್ರೆ, ಜಿಯೋ ಸಿಮ್ಮಿಂದ 1 ತಿಂಗಳ ಕಾಲ್ ಹಿಸ್ಟ್ರಿ, ಕಾಲ್ ಡೀಟೇಲ್ಸ್ ತೆಗೆಯೋದು ಹೆಂಗೆ ಅಂತ. ಬನ್ನಿ ವಿಡಿಯೋಗೆ ಹೋಗೋಣ. ಮೊದಲು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರಲ್ಲಿ ಹೋಗಿ ಮೈ ಜಿ ಆ್ಯಪ್ ಅಂತ ಸರ್ಚ್ ಮಾಡಬೇಕು. ಮೈ ಜಿ ಆ್ಯಪ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ನನ್ನದು ನಂಬರು, ಇವಾಗ ಜಿಯೋ ನಂಬರ್ ಇರುತ್ತಲ್ಲ, ಅವ್ರದ್ದು ನಂಬರ್ನ ಹಾಕಿ ಲಾಗಿನ್ ಮಾಡಬೇಕು. ನಂಬರ್ ಹಾಕಿ ಮತ್ತು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿದ್ಮೇಲೆ ಆಟೋಮೆಟಿಕ್ಲಿ ಮೈ ಜಿಯೋ ಅಕೌಂಟ್ ಓಪನ್ ಆಗುತ್ತೆ. ಓಕೆ, ಓಪನ್ ಆದಮೇಲೆ ಮೇಲೆ ಸ್ಕ್ರಾಲ್ ಇರುತ್ತೆ ನೋಡಿ, ಹಂಗೆ ಮೇಲೆ 3 ಡಾಟ್ಸ್ ಆರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಕೊಳ್ಳಿ, ಹಂಗೆ ಜಿಯೋದು ಪ್ಲ್ಯಾನ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅದೇ ರೀತಿ ಮೇಲೆ 3 ಡಾಟ್ಸ್ ಇರುತ್ತೆ, ನಂದ್ರಲ್ಲಿ ಆರ್ ಅಂತಿದೆ. ಅದಾದಮೇಲೆ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಸ್ಟೇಟ್ಮೆಂಟ್ ಅಂತ ಓಪನ್ ಮಾಡಿದ್ರೆ ನೋಡಿ, ಇಮೇಲ್ ಸ್ಟೇಟ್ಮೆಂಟು, ಡೌನ್ಲೋಡ್ ಸ್ಟೇಟ್ಮೆಂಟು, ವ್ಯೂ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಅದರಲ್ಲಿ 7 ಡೇಸು, 15 ಡೇಸು, 30 ಡೇಸ್ ಅಂತ ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ಹಾಕೋಬೋದು. ಇಮೇಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇಮೇಲಿಗೆ ಬರುತ್ತೆ. ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂದರೆ ಡೌನ್ಲೋಡ್ ಆಗುತ್ತೆ. ವ್ಯೂ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ನಾವು ವ್ಯೂ ಮಾಡಿ ನೋಡ್ಬೋದು. ಈಗ ಡೌನ್ಲೋಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ, ಈಗ ಡೌನ್ಲೋಡ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ, ಡೌನ್ಲೋಡ್ ಆಗ್ತಾಯಿದೆ. ಹಂಗೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನೆಲ್ಲ ಹಾಕ್ತಾಯಿರ್ತೀವಿ. ಮತ್ತು ಯಾರಿಗಾದ್ರೂ ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ತಲುಪೋ ಥರ. ಡೌನ್ಲೋಡ್ ಆಗ್ತಾಯಿದೆ. ಆಯಿತು ಡೌನ್ಲೋಡು. ನಾನು ಡಾಕ್ ಸ್ಕ್ಯಾನರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಬಂದಿದೆ ಕಾಲ್ ಡೀಟೇಲ್ಸು ಫುಲ್ ಕಂಪ್ಲೀಟು. 1 ಮಂತು 67 ಪೇಜಸ್ ಇದೆ. ಅಂದರೆ ನಾನು ಈ ತಿಂಗಳಲ್ಲಿ ಅಷ್ಟೊಂದು ಕಾಲ್ ಮಾಡಿದ್ದೀನಿ ಅಂತ. ನೋಡಿ, ಟೋಟಲ್ 67 ಪೇಜಸ್ ಬಂದಿದೆ ಕಾಲ್ ಡೀಟೇಲ್ಸ್. ನಾನು ಎಷ್ಟು ಕಾಲ್ ಮಾತಾಡಿದ್ದೀನಿ, ಯಾರ ಜೊತೆ ಎಷ್ಟು ಮಾತಾಡಿದ್ದೀನಿ, ಮತ್ತು ಎಷ್ಟು ಡಾಟಾ ಯೂಸ್ ಮಾಡಿದ್ದೀನಿ, ಯಾವ್ಯಾವ ಟೈಮಲ್ಲಿ ಡಾಟಾ ಯೂಸ್ ಮಾಡಿದ್ದೀನಿ, ಏನಿದೆ ಅಂತ ಪ್ರತಿಯೊಂದು ಎಲ್ಲನೂ ಅದರಲ್ಲಿ ಬಂದಿರುತ್ತೆ. ಆಮೇಲೆ ಬಿಲ್ಲು ಕೂಡ ಜನ್ರೇಟ್ ಆಗಿರುತ್ತೆ. ನಾನು ಈ ತಿಂಗಳು ಎಷ್ಟು ರೀಚಾರ್ಜ್ ಮಾಡಿದ್ದೀನಿ, ಆಮೇಲೆ ಆ್ಯಡ್ ಆನ್ ಪ್ಯಾಕ್ಸು, ನಾನು ಎಷ್ಟು ಕರೆನ್ಸಿಗಳು ಹಾಕಿದ್ದೀನಿ ಎಕ್ಸ್ಟ್ರಾ, ಪ್ರತಿಯೊಂದೂ ಅದರಲ್ಲಿ ಬಂದಿರುತ್ತೆ. ಅದನ್ನು ಬೇಕಾದ್ರೆ ಸೇವ್ ಮಾಡ್ಕೋಬೋದು ಗೂಗಲ್ ಡ್ರೈವ್ಗೋ, ಇಲ್ಲ ನಮ್ಮ ಮೊಬೈಲಲ್ಲಿ ಫೈಲ್ ಸ್ಟೋರ್ ಮ್ಯಾನೇಜರ್ ಇರುತ್ತಲ್ಲ, ಅದಕ್ಕಾದ್ರೂ ಯಾವುದಕ್ಕಾದ್ರೂ ಇಟ್ಕೊಂಡು ಸೇವ್ ಮಾಡ್ಕೋಬೋದು. ನೋಡಿ, ಈಗ ನಾನು ಸೇವ್ ಕೊಡ್ತಾಯಿದ್ದೀನಿ. ಈಗ ನನ್ನ ಡಾಕ್ ಸ್ಕ್ಯಾನರ್ ಆ್ಯಪ್ ಇದೆಯಲ್ಲ, ಅದರೊಳಗಡೆ ಸೇವ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ಕೊತಾ ಇದ್ದೀನಿ. ನೋಡಿ, ಸೇವ್ ಕೊಟ್ಟೆ, ಸೇವ್ ಆಗ್ತಾಯಿದೆ. ಓಕೆ, ಅದೇ ರೀತಿ ನನ್ನ ಈ ವಿಡಿಯೋ ಏನಾದರೂ ಒಂದು 500 ವ್ಯೂಸ್ ಮೇಲೆ ಬಂತು ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಏರ್ಟೆಲ್ ಸಿಮ್ಮಿಂದ ಯಾವ ರೀತಿ ಕಾಲ್ ಡೀಟೇಲ್ಸ್ ಪಡಿಬೋದು 6 ಮಂತ್ಸ್ದು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.